ಪ್ರತೀಕ್ ಜೋಶಿ ಅಂತ ನಮ್ಮ ಸ್ಟೂಡೆಂಟು. ಅವರು 2000 ಬ್ಯಾಚ್ ನನಗೆ MBBS ಇಲ್ಲಿ ಜಾಯ್ನ್ ಆಗಿದ್ದರು. 2005ನಲ್ಲಿ ಮುಗಿಸಿದ್ರು. ಅದಾದಮೇಲೆ ಅವರು ರೇಡಿಯಾಲಜಿ ಕೋಲಾರ ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿದರು. ಅದು ಮುಗಿಸಿ ಅವರು ತಮ್ಮೂರಿಗೆ ರಾಜಸ್ಥಾನದಲ್ಲಿ ಅಲ್ಲಿ ಹೋಗಿ ಅವರು ಒಂದಷ್ಟು ದಿವಸ ಅಲ್ಲೇ ಸೇವೆ ಮಾಡಿ ಈಗ 21ನಲ್ಲಿ ಲಂಡನ್ಗೆ ಹೋಗಿದ್ದರು. ಅಲ್ಲೇ ಡರ್ಬಿ ಯೂನಿವರ್ಸಿಟಿನಾಗ ಅವರು ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಿದ್ದರು. ಈಗ ಬಂದು ತಮ್ಮ ಕುಟುಂಬ ಹೆಂಡತಿ ಮಕ್ಕಳನ್ನೆಲ್ಲರೂ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದರು ಅವರು. ಆದರೆ ಈ ದುರ್ಘಟನೆಯಲ್ಲಿ ಪೂರಾ ಕುಟುಂಬವೇ ನಾಶ ಆಯಿತು. ಇದು ಕೇಳಿ ಭಾಳ ದುಃಖ ಆಯಿತು ನಮ್ಗೆ. ಏನು ಅನ್ಬೇಕನ್ಸೋದ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾನು ಕೇಳಿದ ಪ್ರಕಾರ ಅವ್ರ ಕ್ಲಾಸ್ಮೇಟ್ಸ್ ಕಡೆಯಿಂದ ಭಾಳ ಒಳ್ಳೆಯ ಹುಡುಗ, ಭಾಳ ಅಂದ್ರೆ ಹಾರ್ಡ್ ವರ್ಕಿಂಗು, ಸಿನ್ಸಿಯರು, ಸಬ್ಜೆಕ್ಟ್ನಲ್ಲಿ ಸುಧಾ ಚೆನ್ನಾಗಿದ್ದ ಮತ್ತು ಎಲ್ಲರಿಗೂ ಸಹಾಯ ಮಾಡುವಂಥ ಹುಡುಗ. ಯಾಕಂದ್ರೆ ನಮ್ಮ ಮೆಡಿಕಲ್ ಇದ್ರಾಗೆ ಭಾಳ ಡಿಸ್ಕಷನ್ನು ಸಹಾಯ ಮಾಡಬೇಕಾಗ್ತೈತಿ. ಪ್ರೊಫೆಷ್ನಲ್ ಕಾಲೇಜ್ ಇರೋದ್ರಿಂದ ಆ ಹುಡುಗ ಭಾಳ ಸಹಾಯ ಮಾಡ್ತಿದ್ರು ಎಲ್ಲರಿಗೂ. ಆಮೇಲೆ ಜೋವಿಯಲ್ಲೂ ಭಾಳ ಇದ್ದ. ಇಲ್ಲಿಂದ ಹೋದ್ಮೇಲೆ ಅವ ಭಾಳ ಟೆಕ್ ಸ್ಯಾವಿ ಆಗಿದ್ದರು. ಯಾಕಂದ್ರೆ ಅದು ರೇಡಿಯಾಲಜಿಗೆ ಇಂಪಾರ್ಟೆಂಟ್ ಅದು. ಸೊ ಆ ಥರ ತನ್ನ ಪ್ರೊಫೆಷನ್ ಇದ್ರಾಗೂ ಭಾಳ ಮುಂದೆ ಬರುವಂಥ ಹುಡುಗಿದ್ದ. ಪೊಟೆನ್ಷಿಯಲ್ ಇತ್ತು ಅವನಿಗೆ. ಈ ದೇವರು ಭಾಳ ಅನ್ಯಾಯ ಮಾಡಿದ್ದಾರೆ. ಇದನ್ನು ಕೇಳಿ ನಮಗೆಲ್ಲರಿಗೂ ಭಾಳ ದುಃಖ ಆಗ್ತಾಯಿದೆ. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ ಇಷ್ಟೆಲ್ಲ ಕಲಿತು ಈ ರೀತಿ ಅವನಂತಾಗಬೇಕು, ಅಷ್ಟೇ ಇಲ್ಲ ಅವನ ಕುಟುಂಬ ಎಲ್ಲ ನಾಶ ಆಗಬೇಕಂದ್ರೆ ಭಾಳ ಅನ್ಯಾಯ ಆಗ್ತಿದ್ದು. ಈ ಸೆಪ್ಟೆಂಬರ್ನಲ್ಲಿ 25 ಇಯರ್ಸ್ ಸೆಲೆಬ್ರೇಟ್ ಮಾಡಕತ್ತಿದ್ರು ಅವರು. ಸೊ ಮಾಡಿ ಆವಾಗ ಬರ್ತೀನಂತ ಹೇಳಿದ್ದ ಅವ್ರ ಕ್ಲಾಸ್ಮೇಟ್ಸ್ಗೆಲ್ಲರಿಗೂ. ಸೊ ಆವಾಗ ಭೇಟಿ ಆಗೋದಿತ್ತು ಅವ್ರಿಗೆ.